ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಆರು ದಿನ ಯಾವ ರೀತಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇವತ್ತು ನೋಡಿ, ಫಸ್ಟ್ ಡೇ ನಾನು ಚಿತ್ರಾನ್ನ ಮತ್ತು ಕಟ್ಟಿದ್ದೀನಿ. ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಬಿಟ್ಟು ಒಂದೆರಡು ಚಿಪ್ಸನ್ನು ಹಾಕ್ಬಿಟ್ಟು ಅವಳಿಗೆ ಪ್ಯಾಕ್ ಮಾಡಿದ್ದೀನಿ. ಸ್ನ್ಯಾಕ್ಸಿಗೆ ಒಗ್ಗರಣೆ ಅಂದರೆ ಚುಮ್ಮರಿ ಒಗ್ಗರಣೆ ಅಂತಾರಲ್ಲ, ಅಥವಾ ಮಂಡಾಳ ಒಗ್ಗರಣೆ ಅಥವಾ ಚುರುಮುರಿ ಒಗ್ಗರಣೆ ಏನೇನು ಅಂತೀರೋ ಅದು ಆ ಸ್ನ್ಯಾಕ್ಸಿಗೆ ಅದನ್ನು ಇಟ್ಬಿಟ್ಟು ಕಳಿಸಿದ್ದೀನಿ. ಇವತ್ತು ಫಸ್ಟ್ ಡೇ ಸಿಂಪಲ್ಲಾಗಿ ಕಳಿಸಿದ್ದೀನಿ. ನೆಕ್ಸ್ಟ್ ಡೇ ನೋಡ್ರಿ, ನಾನು ಅಕ್ಕಿ ರೊಟ್ಟಿಯನ್ನು ಮಾಡಿದ್ದೀನಿ. ಇದರಲ್ಲಿ ಕ್ಯಾರೆಟು, ಸೌತೆಕಾಯಿ ಮತ್ತು ಕಾಯಿ ತುರಿ ಅಂದರೆ ಹಸಿ ಕೊಬ್ಬರಿ ಎಲ್ಲ, ಈರುಳ್ಳಿ ಮತ್ತು ಎಲ್ಲನೂ ಹಾಕಿಬಿಟ್ಟು, ಮೆಣಸಿನ್ಕಾಯಿ ಮಾತ್ರ ಹಾಕಿಲ್ಲ, ಯಾಕಂದರೆ ಅವಳು ಮತ್ತೆ ಖಾರ ಸಿಕ್ತಂದರೆ ತಿನ್ನೋದಿಲ್ಲ, ಹಾಗಾಗಿ ಅದನ್ನು ಹಾಕಿಲ್ಲ. ನಾನು ಈ ರೀತಿ 3 ಭಾಗಗಳನ್ನಾಗಿ ಮಾಡಿ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಒಂದು ಸ್ವಲ್ಪ ರೈಸ್ ಕೂಡ ಹಾಕಿದ್ದೀನಿ. ಇದನ್ನು ಪ್ಯಾಕ್ ಮಾಡಿ ಇವತ್ತಿನ ಸ್ನ್ಯಾಕ್ಸಿಗೆ ಅವಳು ಬ್ರೆಡ್ ಜಾಮ್ ಬೇಕಂತಂದ್ಲು, ಹಾಗಾಗಿ ನೋಡಿ ಬ್ರೆಡ್ ಮತ್ತು ಜಾಮನ್ನು ಹಚ್ಬಿಟ್ಟು ಇದರಲ್ಲಿ 4 ಭಾಗಗಳಾಗಿ ಕಟ್ ಮಾಡಿಬಿಟ್ಟು ಅದನ್ನು ಸ್ನ್ಯಾಕ್ಸಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ವೈಟ್ ಬ್ರೆಡ್, ಕೆಂಪು ಜಾಮು ಚೆನ್ನಾಗಿದೆ. ಇನ್ನು ಥರ್ಡ್ ಡೇ ಇದು ನೋಡಿರಿ, ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮತ್ತು ರೈಸು, ಉಪ್ಪಿನಕಾಯಿ. ಸ್ನ್ಯಾಕ್ಸಿಗೆ ಅಂಥೇಳಿ ಮಾವಿನ ಹಣ್ಣು ಇಟ್ಟಿದ್ದೀನಿ, ಮ್ಯಾಂಗೋ. ಇನ್ನು 4ನೇ ದಿನಕ್ಕೆ ಮತ್ತೆ ರೈಸ್ ಐಟಮ್ ಮಾಡಿದ್ದೀನಿ. ನೋಡಿಲಿ, ಎಲ್ಲ ತರಕಾರಿಗಳನ್ನು ಹಾಕಿಬಿಟ್ಟು ಪಲಾವ್ನ ಮಾಡಿದ್ದೀನಿ. ಮಕ್ಕಳು ತರಕಾರಿಯನ್ನು ತಿನ್ನೋದಿಲ್ಲ, ಸೈಡಲ್ಲಿ ಎತ್ತಿಡ್ತಾರೆ, ಹಾಗಾಗಿ ಈ ರೀತಿ ಮಾಡಿಕೊಡಿ. ನೋಡಿ, ಸೈಡಲ್ಲಿ ತಿನ್ನಲಿಕ್ಕೆ ಸೌತೆಕಾಯನ್ನು ಕೂಡ ಇಟ್ಟಿದ್ದೀನಿ. ಮತ್ತು ಪಲಾವ್ ಅಂದರೆ ಮೊಸರು ಇರಲೇಬೇಕಲ್ವ, ಹಾಗಾಗಿ ಮನೆಯಲ್ಲೇ ಮಾಡಿರುವ ಮೊಸರು ನೋಡಿರಿ ಎಷ್ಟು ಗಟ್ಟಿ ಬಂದಿದೆ, ಅದನ್ನು ಕೂಡ ಅವಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅಜ್ಜಿ ಮಾಡಿರೋ ಉಪ್ಪಿನಕಾಯಿ ಕೂಡ ಒಂದೊಳ ಹಾಕಿಬಿಟ್ಟು ಸ್ಪೂನ್ ಇಟ್ಟು ಪ್ಯಾಕ್ ಮಾಡಿದ್ದೀನಿ. ಇವತ್ತಿನ ಸ್ನ್ಯಾಕ್ಸಿಗೆ ಅವಳಿಗೆ ದಾಳಂಬ್ರಿ ಹಣ್ಣನ್ನು ಇಟ್ಟಿದ್ದೀನಿ. ನೋಡಿ, ಅನಾರ್ ಅಂತೀವಲ್ಲ ಅದು. ಮತ್ತು ನಾನಿಲ್ಲಿ 4-5 ಡೇಗೆ ಪುಂಡಿಪಲ್ಲೆ ಸೊಪ್ಪು ಪಲ್ಯ ಮಾಡಿದ್ದೀನಿ, ನಮ್ಮ ಉತ್ತರ ಕರ್ನಾಟಕದ ಫೇಮಸ್ಸು. ಇದರಲ್ಲಿ ನಾನು ಬೇಳೆ ಹಾಕ್ಬಿಟ್ಟು ಮಾಡಿಲ್ಲ, ಉಪ್ಪಿಟ್ಟಿನ ರವೆ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಇದನ್ನು ಹಾಕ್ಕೊಂಡು ತಿಂದರೆ ಅಂತೂ ಖಾರ ಸ್ವಲ್ಪ ಜಾಸ್ತಿನೇ ಇರಲಿ, ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಆದರೂ ಇಲ್ಲಿ ನಾನು ಕಮ್ಮಿ ಹಾಕಿದ್ದೀನಿ, ಮಕ್ಕಳು ತಿಂತಾರಲ್ಲ, ಹಾಗಾಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಶೇಂಗಾ ಹಾಕಿದ್ದೀನಿ. ಆಮೇಲೆ ಆನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಬಿಟ್ಟು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಕೂಡ ಹಾಕಿ 1 ಲೋಟದಿಂದ 1.5 ಲೋಟದಷ್ಟು ಹಾಗೂ ನೀರನ್ನು ಹಾಕಿಬಿಟ್ಟು 3-4 ವಿಸಲ್ ಕೂಗಿಸ್ಕೊಂಬನ್ನಿ. ಅಷ್ಟರಲ್ಲಿ ಅವಳಿಗೆ ನನಗೆ ಇವತ್ತು ಸ್ನ್ಯಾಕ್ಸಿಗೆ ಫ್ರೂಟ್ ಸಲಾಡ್ ಬೇಕು ಮಮ್ಮಿ ಅಂತ ಹೇಳಿದ್ದು, ಹಾಗಾಗಿ ಅವಳಿಗೆ ಫ್ರೂಟ್ ಸಲಾಡನ್ನು ಮಾಡಿಕೊಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಎಷ್ಟು ಹಣ್ಣುಗಳಿತ್ತು ಅಷ್ಟನ್ನು ಮಾತ್ರ ಬಳಸಿದ್ದೀನಿ. ದಾಳಿಂಬ್ರೆ ಇತ್ತು, ಹಾಗಾಗಿ ಆನಂತರ ಮತ್ತು ನೇರಳೆ ಹಣ್ಣು, ಆಮೇಲೆ ಮ್ಯಾಂಗೋ ಇತ್ತು. ಇಷ್ಟನೇ. ನಿಮ್ಮ ಮನೇಲಿ ಯಾವ ಥರದ್ದು ಹಣ್ಣುಗಳಿರುತ್ತೋ ಅದನ್ನೆಲ್ಲನೂ ನೀವು ಸೇರಿಸ್ಬಿಟ್ಟು ಮಕ್ಕಳಿಗೆ ಕೊಡಿ. ಈಗ ನೋಡಿ, ಕನ್ಸ್ಟಂಟ್ ಪೌಡ್ರ್ ಕಲಸಿದ ಹಾಲನ್ನು ಅದರೊಳಗೇ ಹಾಕಿಬಿಟ್ಟು 1 ಟೀ ಸ್ಪೂನ್ ಆಗೋಷ್ಟು ಮಾತ್ರ ನಾನಿಲ್ಲಿ ಸಕ್ಕರೆನ ಹಾಕಿಬಿಟ್ಟು ನೋಡಿ ಚೆನ್ನಾಗಿ ಸಕ್ಕರೆ ಕಲ್ಗೋವರೆಗೂ ಕಲಿಸ್ಬಿಟ್ಟಿಡಿ. ಅಷ್ಟರಲ್ಲಿ ನೋಡಿ ಕುಕ್ಕರ್ ವಿಸಿಲ್ ಕೂಗಿ ತಣ್ಣಗಾಗಿದೆ. ನೋಡಿ, ಅದನ್ನು ಚೆಕ್ ಮಾಡ್ತಾಯಿದ್ದೀನಿ. ನನಗೆ ಒಂದು ಸ್ವಲ್ಪ ನೀರು ಹೆಚ್ಚಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಆ ನೀರನ್ನು ನಾನು ತೆಕ್ಕೊಳ್ತಾ ಇದ್ದೀನಿ. ನೋಡಿ, ತೆಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಅದೆಲ್ಲ ಸೊಪ್ಪೆಲ್ಲ ಹೋಗಿ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಸ್ಮ್ಯಾಶ್ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಕಡೆ ಅದನ್ನು ಎತ್ತಿಟ್ಕೊಂಬಿಡಿ. ಇದಕ್ಕೆ ನೀವು ಒಗ್ಗರಣೆ ಬೇಕಾದರೆ ಕೊಟ್ಕೋಬೋದು, ನಮಗೆ ಮಾತ್ರ ಹೀಗೆ ತಿನ್ನಲಿಕ್ಕೇ ಇಷ್ಟ. ಇವತ್ತು ನೋಡಿರಿ, ನಾನು ಬಿಸಿ ರೊಟ್ಟಿ ಮಾಡಿದ್ದೀನಲ್ವ, ಹಾಗಾಗಿ ರೊಟ್ಟಿ ಜೊತೆಗೆ ಆ ಪಲ್ಯನ ಮಾಡಿರೋದು. ಆನಂತರ ರೊಟ್ಟಿ ತಿನ್ನಬೇಕಾದ್ರೆ ಮೂಲಂಗಿ, ಕ್ಯಾರೆಟು, ಸೌತೆಕಾಯಿ ಇವೆಲ್ಲ ಇರಲೇಬೇಕು. ಅವರು ಮೂಲಂಗಿ ತಿನ್ನಲ್ಲ, ಹಾಗಾಗಿ ಕ್ಯಾರೆಟು, ಸೌತೆಕಾಯನ್ನು ಹಾಕಿಬಿಟ್ಟು ರೊಟ್ಟಿನ ಪೀಸ್ ಮಾಡಿ ಕಟ್ ಮಾಡಿಬಿಟ್ಟು ಹಾಕಿ, ಆನಂತರ ಪುಂಡಿ ಪಲ್ಯನ ನೋಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅವಳಿಗೋಸ್ಕರ ಡೈಲಿ ಬೆಳಗ್ಗೆ ಅನ್ನ ಮಾಡಿರ್ತೀನಿ, ಅದನ್ನು ಕೂಡ ಅವಳಿಗೆ ಸೇರಿಸ್ಬಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿರುತ್ತೆ ಅಲ್ವ. ಸ್ವಲ್ಪ ಹೆಚ್ಚಾಗಿ ಕಟ್ಟಿ, ಯಾಕಂದರೆ ಮಕ್ಕಳು ಶೇರ್ ಮಾಡ್ಕೊಳ್ತಾರಲ್ಲ, ಹಾಗಾಗಿ
ಅವ್ರು ಶೇರ್ ಮಾಡೋದು ನಾವು ಸ್ವಲ್ಪ ಕಟ್ಟಿದರೆ ಅದರಲ್ಲೇ ಶೇರ್ ಮಾಡಿ ಮತ್ತು ಸ್ವಲ್ಪ ತಿಂದು ಬರ್ತಾರೆ. ಈಗ ನೋಡಿ ಫ್ರೂಟ್ ಸಲಾಡು ಕೂಡ ಸ್ನ್ಯಾಕ್ಸಿಗೆ ಹಾಕ್ಬಿಟ್ಟಿದ್ದೀನಿ. ಸ್ಪೂನ್ ಇಟ್ಟು ಕೊಟ್ಟು ಕಳಿಸಿದ್ದೀನಿ, ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನು ಅಂತ ಹೇಳಿಬಿಟ್ಟು. ನೋಡಿ ಈಗ ರೊಟ್ಟಿ ಅಥವಾ ಚಪಾತಿ ಏನಾದರೂ ಕಟ್ರಿ ಒಟ್ಟು ಹೊಟ್ಟೆ ತುಂಬುತ್ತೆ. ಹಾಗಾಗಿ ರೈಸ್ ಐಟಮ್ ಜಾಸ್ತಿ ಇಡ್ಲಿಕ್ಕೆ ಹೋಗಬೇಡಿ. ಇನ್ನು 6 ಡೇ ನೋಡಿರಿ ಮತ್ತೆ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಮತ್ತು ಚಪಾತಿ ಅಂದರೆ ಅವಳಿಗೆ ತುಂಬ ಇಷ್ಟ. ದಿನಾ ಚಪಾತಿ ಮಾಡಿದ್ರೂ ಬೇಸರ ಅನಿಸಲ್ಲ ಅವಳಿಗೆ. ಹಾಗಾಗಿ ನೋಡಿ ಇಲ್ಲಿ ಮತ್ತು ಚಪಾತಿ ಮಾಡು ಅಂತಂದಿದ್ದಕ್ಕೆ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಒಂದೇ ಹಾಕಂತಾರೆ ಅವರು. ನಾವು ಈ ರೀತಿ ಪೀಸ್ ಮಾಡಿಟ್ರೆ ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ನಾನು ಇಲ್ಲಿ 2 ಚಪಾತಿನ ಪೀಸ್ ಮಾಡಿಬಿಟ್ಟು ಬಾಕ್ಸ್ ಒಳಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮುಂಜಾನೆ ಒಂಥರ ಖುಷಿನೇ. ಅವ್ರಿಗೊಂಥರ ಲಂಚ್ ಬಾಕ್ಸ್ ಕಟ್ಟಿದ್ನಿ ಅಂದರೆ ಎಲ್ಲನೂ ಮುಗಿದು ಕೆಲಸ ನಮ್ಮ ಅನ್ನೋಂಗೆ ಆಗಬೇಕು, ಅಷ್ಟು ಖುಷಿ ಅನಿಸುತ್ತೆ. ಈಗ ನೋಡಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚೌಳಿಕಾಯಿ ಪಲ್ಯ ಮಾಡಿದ್ದೀನಿ. ಚೌಳಿಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಮಾಡೀನಿ. ಗುರೆಳ್ ಪುಡಿ, ಶೇಂಗಾ ಪುಡಿ ಎಲ್ಲನೂ ಹಾಕಿಬಿಟ್ಟು, ಹಾಗೆ ಒಂಚೂರು ಶೇಂಗಾ ಚಟ್ನಿ ಕೂಡ ಹಾಕಿದ್ದೀನಿ. ಅಂದರೆ ಕಡಲೆ ಪುಡಿ ಏನಂತೀರಿ ಅದು. ಆನಂತರ ಮತ್ತೆ ರೈಸನ್ನು ಬಿಸಿ ಇತ್ತು, ಹಾಗಾಗಿ ಪ್ಲೇಟ್ ಒಳಗೆ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಆನಂತರ ಅದನ್ನು ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ. ನೋಡಿ ಕಡಲೆ ಪುಡಿ, ಶೇಂಗಾ ಪುಡಿ ಏನಂತೀರೋ ಅದು ನಿಮಗೆ ಬಿಟ್ಟಿದ್ದು. ನಮ್ಮ ಕಡೆ ನಾವು ಕಡಲೆ ಪುಡಿ ಅಂತೀವಿ, ಒಂದು ಕಡೆ ಚಟ್ನಿ ಅಂತಾರೆ. ಹಾಗಾಗಿ ಇನ್ನೊಂದು 2 ಡ್ರೈ ಜಾಮೂನು ಉಳಿದಿದ್ವು, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಇವತ್ತಿನ ಲಂಚ್ ಬಾಕ್ಸ್ ಅವಳಿಗೆ ಪ್ಯಾಕ್ ಮಾಡಿಬಿಟ್ಟು, ಇವತ್ತು ನಾನು ಅವಳಿಗೆ ಸ್ನ್ಯಾಕ್ಸಿಗೆ ಕೂಡ ಒಂದು ಚಪಾತಿ ರೋಲ್ ಮಾಡಿಕೊಟ್ಟು ಸ್ನ್ಯಾಕ್ಸಿಗೆ ಹೆಸರು ಕಾಳು ಮೊಳಕೆ ಕಾಳನ್ನು ಕಟ್ಟಿದ್ದೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.